ಸರ್, ಬೈಕ್ ಟ್ಯಾಕ್ಸಿ ಬಂದಿದೆ, ಅದು ಅವ್ರಿಗೂ ಒಂದು ನಿಯಮ ಅನ್ನೋದು ಮಾಡಬೇಕು ಸರ್. ನಾವು ಒಂದು ಯೂನಿಫಾರ್ಮ್ ಹಾಕಲಿಲ್ಲ ಅಂದರೆ 500 ರೂಪಾಯಿ ಫೈನ್ ಹಾಕ್ತಾರೆ. ಅವ್ರಿಗೆ ಯಾವ ಥರದಲ್ಲೂ ಇಲ್ಲ, ಒಂದು ಯೂನಿಫಾರ್ಮ್ ಇಲ್ಲ, ಒಂದು ವೈಟ್ ಬೋರ್ಡು, ಹೆಂಗೆ ಬೇಕಾದರೂ ಅವ್ರು ಗಾಡಿ ಓಡಿಸ್ಬೋದು. ಅದೇ ನಮ್ಮದ್ರಲ್ಲಿ ಪ್ರತಿಯೊಂದು ನಾವು ಟ್ಯಾಕ್ಸ್ ಕಟ್ತೀವಿ. ಅವ್ರೇನಾದರೂ ಟ್ಯಾಕ್ಸ್ ಕಟ್ತಾರಾ? ಸರ್? ಅವ್ರೇನು ಟ್ಯಾಕ್ಸ್ ಕಟ್ಟಲ್ಲ, ಏನೂ ಇಲ್ಲ. ವೈಟ್ ಬೋರ್ಡಿಗೆ ಅನುಮತಿ ಕೊಡ್ದಲೇ ಹಗಲು ಅನ್ನಲ್ಲ, ನೈಟು ಅನ್ನಲ್ಲ, ಹೊಡಿತಾನೆ ಅವರಲ್ಲ. ಇದಕ್ಕೆ ಏನೋ ಒಂದು ಕಾನೂನು ರೀತಿಯಲ್ಲಿ ತೊಗೊಳ್ಳೋದು ಯಾರು ಬೇಡವಾ? ಬೆಳಗ್ಗಿಂದ ಸರ್ ನೀವು ನಂಬ್ತಿರೋ ಬಿಡ್ತಿರೋ 500 ರೂಪಾಯಿ ನಾವು ಬಾಡಿಗೆ ಹೊಡಿಯೋಕ್ಕಾಗಿಲ್ಲ. ತಿಂಗಳಿಗೆ 11,000 ರೂಪಾಯಿ EMI ಕಟ್ಟಬೇಕು, ವರ್ಷಕ್ಕೆ FC ಮಾಡಿಸ್ಬೇಕು, ಇನ್ಶೂರೆನ್ಸ್ ಕಟ್ಟಬೇಕು. ಹೆಂಗೆ ಸರ್ ಮಾಡೋಣ ಜೀವನ? ಇಲ್ಲ, ಅವ್ರಿಗೊಂದು ನಿಯಮ ಮಾಡಲಿ, ನಿಯಮ ಮಾಡಿಬಿಟ್ಟು ಬಿಟ್ಬಿಟ್ರೆ ಟೆನ್ಷನ್ ಇರಲ್ಲ. ಬಿಡಿ, ನಮ್ಮ ಜೀವನ ಇಷ್ಟೇ ಅಂತ ಅಂದ್ಬಿಟ್ಟು ನಾವೇನೋ ಒಂದು ಮಾಡ್ಕೊಂಡು ಹೋಗ್ತೀವಿ. ಏನು ಇಲ್ದಲ್ಲ ಇವರು. ಇದು ಸರಿನಾ? ಅದೇ ಸರ್ ನಾವು ಕೇಳ್ತಾ ಇರೋದು. ಅವ್ರು ಹೇಳ್ತಾರೆ ಇನ್ನೂ ರೂಲ್ಸೇ ಬಂದಿಲ್ಲ, ಅಲ್ಲೇ ನಮಗೆ ಕಾನೂನು ಕೊಟ್ಬಿಟ್ಟವ್ರೆ ಅಂತ ಕೇಳ್ತಾರೆ. ಇಲ್ಲ, ಡಿಪಾರ್ಟ್ಮೆಂಟ್ ಕಡೆಯಿಂದನೂ ಏನೋ ಒಂದು ಆಪ್ಷನ್ ತೊಗೊಳ್ತಾ ಇಲ್ಲ, ಏನೂ ಇಲ್ಲ. ನಾವೊಂದು ಯೂನಿಫಾರ್ಮ್ ಹಾಕಲಿಲ್ಲ ಅಂದರೆ 500 ರೂಪಾಯಿ ಫೈನ್ ಹಾಕ್ಬಿಡ್ತಾರಲ್ಲ. ಅವರು ಇದು ವೈಟ್ ಬೋರ್ಡಿಗೆ ಹಾಕೊಂಡು ಕುಡಿಸ್ಕೊಂಡು ತಿರುಗಾಡ್ತಾರೆ. ಅವ್ರಿಗೇನು ಇಲ್ವಾ? ರೂಲ್ಸೇ ಇಲ್ವಾ ಅವರಿಗೆ? ಮೊನ್ನೆ ಹೈಕೋರ್ಟಲ್ಲಿ ಹೌದು ವಾದ ಮಂಡನೆ ಮಾಡಿದೆ, ಬೈಕ್ ಟ್ಯಾಕ್ಸಿ ಬಗ್ಗೆ ನೆಟ್ಸಕ್ಕೆ ಒಲವಿಲ್ಲ ಹೌದು ಅಂತ ಹೇಳಿದರೆ. ಈಗ 24ಗೆ ತೀರ್ಪು ಬರುತ್ತೆ. ಹೌದು. ಈಗ ತೀರ್ಪು ಬಂದರೆ ನಿಮ್ಮದು ಹೇಗಿರುತ್ತೆ ಸರ್? ತೀರ್ಪು ಸರ್ಕಾರದಿಂದ ತೀರ್ಪು ಅಂದರೆ ಯಾರು ಅದಕ್ಕೆ ತೀರ್ಪಿಗೆ ನಾವು ತಲೆ ಬಗ್ಗಿಸ್ಬೇಕು, ಪ್ರತಿಯೊಬ್ಬರು ತಲೆ ಬಗ್ಗಿಸ್ಲೇಬೇಕು. ತೀರ್ಪು ಬರೋವರೆಗಾದ್ರೂ ಒಂದು ನೆಮ್ಮದಿಯಾಗಿ ಬಿಡೋಕ್ಕಾದ್ರೂ ಬಿಡ್ಬೇಕು ತಾನೆ. ಇಲ್ಲ ಅಂದರೆ 1 ತಿಂಗಳು ನಾವು ಫೈನಾನ್ಸ್ ಕಟ್ಟಲಿಲ್ಲ ಅಂದರೆ ಗಾಡಿಗಳು ಬಿಡ್ತಾರಾ? ಅವ್ರದ್ದೇನು ಸರ್, 1 ಲಕ್ಷ 1.5 ಲಕ್ಷ ಕೊಟ್ಟರೆ 2 ವೀಲರ್ ಕೊಟ್ಟು ಬಿಡ್ತಾರೆ. ಅವ್ರಿಗೆ ಬಿಟ್ಟಿರೋದು ಓನ್ ಯೂಸ್ಗೆ. ಈಗ ನಮಗೂ ಓನ್ ಯೂಸ್ ಮಾಡ್ಕೊಡ್ಲಿ, ತೊಗೊಳ್ಳಿ, ನಮ್ಮದು ವೈಟ್ ಬೋರ್ಡ್ ಮಾಡ್ಕೊಳ್ಳಿ, ನಮಗೂ ಟ್ಯಾಕ್ಸ್ ಇರಲ್ವಲ್ಲ, ನಾವು ಎಲ್ಲಿ ಬೇಕಾದರೂ ಓಡಾಡ್ಬೋದು. ನಿಯಮ ಮಾಡಿ ಬಿಡಿ. ಹೌದು, ಈಗ ನಮಗೇನು ನಿಯಮ ಮಾಡಿದ್ದೀರಾ ನೀವು? ನಮಗೆ ಯೂನಿಫಾರ್ಮ್ ಇಲ್ಲ ಅಂದರೆ 500 ರೂಪಾಯಿ ಫೈನ್ ಹಾಕ್ತೀರಾ ತಾನೆ. ಅವ್ರಿಗೊಂದು ನಿಯಮ ಮಾಡಿ, ಅವ್ರಿಗೊಂದು ಯೂನಿಫಾರ್ಮ್ ಅನ್ನೋದು ಮಾಡಿ, ಅವ್ರಿಗೊಂದು ರೂಲ್ಸ್ ತೊಗೊಂಬನ್ನಿ ಬಿಡಿ, ನೀವೇನು ಬೇಜಾರಿಲ್ಲ. ಅದು ಬಿಟ್ಬಿಟ್ಟು ನೀವು ವೈಟ್ ಬೋರ್ಡಿಗೆಲ್ಲ ನೀವು ಅನುಮತಿ ಕೊಟ್ಬಿಟ್ರೆ ಹೆಂಗೆ ಜೀವನ ಮಾಡೋದು? ಇಲ್ಲ ಅಂದರೆ ಆಟೋಗಳ ನೀವು ತೊಗೊಂಬಿಡಿ, ಸರ್ಕಾರದವ್ರೆ ನೀವೇ ತೊಗೊಂಬಿಡಿ, ಗಾಡಿಗಳು ಕೊಟ್ಟುಬಿಡ್ತೀವಿ ಎಲ್ಲರೂ. 3 ಲಕ್ಷ 4 ಲಕ್ಷ ಹೌದು ಸರ್, ಬೆಳಗಿಂದ ನೀವು ನಂಬ್ತಿರೋ ಬಿಡ್ತಿರೋ ಸರ್. ಬೆಳಗ್ಗೆ 6 ಗಂಟೆಗೆ ಡ್ಯೂಟಿ ಸ್ಟಾರ್ಟ್ ಮಾಡಿರೋದು ಸರ್. 500 ರೂಪಾಯಿ ಬಾಡಿಗೆ ಹೊಡೆದಿಲ್ಲ ಸರ್. ಇನ್ನೂ 475 ರೂಪಾಯಿ ಬಾಡಿಗೆ ಹೊಡೆದಿದ್ದೀನಿ ಸರ್. ಅದರಲ್ಲಿ ಗ್ಯಾಸ್ ಏನು ಹಾಕ್ಸೋಣ, ಏನಂತ ನೀವು ಮೇಂಟೈನ್ ಮಾಡೋಣ ಸರ್? ನೋಡಿ ಸರ್, ಎಷ್ಟು ಗಾಡಿಗಳು ನಿಂತವೆ ನೋಡಿ ಸರ್ ಇಲ್ಲೇ. ಈಗ ನೀವು ನಿಮ್ಮ ಸಂಘಟನೆಗಳ ಕಡೆಯಿಂದ ಏನಾದ್ರು ರಾಮಲಿಂಗ ದೇವರಿಗೆ ಏನಾದ್ರು ಮಾಡಿದ್ದೀರಾ ಸರ್? ನಿಮ್ಮ ಸಂಘಟನೆಗಳ ಕಡೆಯಿಂದ ಹೌದು ಸರ್, ರಾಮಲಿಂಗ ದೇವರಿಗೆ ಏನಾದ್ರು ಮೀಟ್ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದೀರಾ? ಹೌದು ಸರ್, ಮೀಟ್ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಮತ್ತೆ ಈಗ ನಾಳೆ ನಾಡ್ದು ಕರೆದಿದ್ದಾರೆ, ಮತ್ತೆ ಹೋಗ್ಬಿಟ್ಟು ಮತ್ತೆ ಮಾತಾಡಿಸ್ಕೊಂಬರೋಣ ಅಂತ ಅಂದ್ಬಿಟ್ಟು ಇದ್ದೀವಿ ಸರ್. ಮೀಟ್ ಮಾಡಿದಾಗ ಏನು ಹೇಳಿದರು? ಏನೂ ಇಲ್ಲಪ್ಪ, ತೀರ್ಪರವರೆಗೂ ನಾವೇನು ಈಗ ಅವ್ರಿಗೂ ಬೈಕ್ ಟ್ಯಾಕ್ಸಿಯವ್ರಿಗೂ ನಾವೇನು ಮಾತಾಡೋಕ್ಕಾಗಲ್ಲ, ಮಾತಾಡೋದು ಬೇಡ. ತೀರ್ಪು ಅಂದಮೇಲೆ ಏನಿದೆ ಮಾತಾಡೋಣ ಅಂತ ಹೇಳಿದ್ದಾರೆ ಸರ್. ಈಗ ಕೆಲವೊಬ್ರು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ದೊಡ್ಡವರು ಸರ್. ದೊಡ್ಡವ್ರು ಅಂದರೆ ಈಗ ದೊಡ್ಡವ್ರಿಗೆ ನಾನು ಹೇಳ್ತಾ ಇರೋದು ಸರ್, ಈಗ ಅವ್ರಿಗೆ ಬೇಕು ತಾನೇ, ಅವ್ರಿಗೇನು ಬೈಕ್ ಟ್ಯಾಕ್ಸಿ ಬೇಕಲ್ವಾ? ನಮಗೂ ಅವ್ರಿಗೊಂದು ನಿಯಮ ಮಾಡಿ, ಒಂದು ಯೂನಿಫಾರ್ಮು. ಅವ್ರು ಹೆಂಗೆ ಬೇಕಾದ್ರೆ ಸರ್, ಮಹಾರಾಷ್ಟ್ರ ಪಾಸಿಂಗ್ ಗಾಡಿ ಎಲ್ಲೆಲ್ಲಿಂದನೋ ಪಾಸಿಂಗ್ ಗಾಡಿಗಳು ತೊಗೊಂಬಂದು ಓಡಿಸ್ತಾರಲ್ಲ. ಈಗ ನಾವು ತುಮಕೂರು ಪಾಸಿಂಗ್ ಇಲ್ಲಿ ತೊಗೊಂಬಂದು ಓಡಿಸೋಕ್ಕಾಗುತ್ತಾ? ಈ ಗಾಡಿ ತೊಗೊಂಡೋಗಿ ತುಮಕೂರಲ್ಲಿ ಓಡಿಸೋಕ್ಕಾಗುತ್ತಾ? ಅವ್ರು ಎಲ್ಲಾದರೂ ಜೀವನ ಮಾಡಿಬಿಡ್ತಾರೆ. ಆ ರೀತಿ ನಮಗೂ ಒಂದು ಮಾಡಿಕೊಡಿ. ಅದು ಬಿಟ್ಬಿಟ್ಟು ಇವ್ರದ್ದೇ ನಿಯಮ, ಇವ್ರದ್ದೇ ರೂಲ್ಸ್ ಮಾಡ್ಕೊಂಡು ಇವರೇ ಹೋಗ್ಬಿಟ್ರೆ ನಾವೇನು ಮಾಡೋಣ ಸರ್? ಈಗ ಬಂದಾಗಿಂದ ಬಾಡಿಗೆನೇ ಇಲ್ಲ ಸರ್. 800-1000 ರೂಪಾಯಿ ದುಡ್ಡು ಮಾಡೋಕ್ಕಾಗ್ತಾ ಇಲ್ಲ ಸರ್ ನಮ್ಮ ಕೈಲಿ. ಅದಕ್ಕಿಂತ ಮುಂಚೆ ಎಷ್ಟು ಮಾಡ್ತಾ ಇದ್ದೀರಾ ಸರ್? 1,000-1,500 ರೂಪಾಯಿ ಮಾಡ್ಕೊಂಡ್ಬಿಡ್ತಿದ್ದೋ ಸರ್. ಏನೋ ಒಂದು EMI ಒಂದು 300 ರೂಪಾಯಿ ಹೋದ್ರು, ಗ್ಯಾಸ್ಗೆ ಒಂದು 200 ರೂಪಾಯಿ ಹೋದ್ರು, ಏನೋ ಒಂದು ಜೀವನ ನಡೆಸ್ಕೊಂಡು ಹೋಗ್ತಾ ಇದ್ದು. ಈಗ ಅದನ್ನು ಮಾಡೋಕ್ಕಾಗ್ತಾ ಇಲ್ವಲ್ಲ ಸರ್? ಈಗ ಅಗ್ರಿಗೇಟ್ ಕಂಪನಿಗಳು ಬರೋಕ್ಕೆ ಮೊದಲು ಚೆನ್ನಾಗಿತ್ತಾ, ಬಂದಮೇಲೆ ಚೆನ್ನಾಗಿದೆಯಾ ಸರ್? ಈಗ ಹೇಳಬೇಕು ಅಂದರೆ ಈ ರಾಪಿಟೋ, ಈ ಓಲಾ, ಊಬರ್ ಐತಲ್ಲ, ಫಸ್ಟ್ ಬಂದ್ ಮಾಡಿಬಿಟ್ರೆ ಒಳ್ಳೇದು. ಪಬ್ಲಿಕ್ ರೋಡಿಗೆ ಇಳಿತಾರೆ ಸರ್, ಅವಾಗ ಎಲ್ಲಾದರೂ ಹೋಗಲಿ ಬಾಡಿಗೆಗಳಾಗ್ತವೆ. ಈ ಆನ್ಲೈನೇ ಬಂದ್ ಮಾಡಬೇಕು ಫಸ್ಟು. ಆನ್ಲೈನ್ ಕಡೆಯಿಂದಾನೇ ಕುಲ್ಗೇಟ್ ಹೋಗ್ತಾ ಇರೋದಿಲ್ಲ. ಆನ್ಲೈನಿಂದ ನಿಮ್ಗೆ ಇಷ್ಟೊಂದು ಜನಕ್ಕೆಲ್ಲ ಸಮಸ್ಯೆ ಆಗಿರೋದು. ಈಗ ಇನ್ನೊಂದು, ಈಗ ನಿಮ್ಗೆ ಆಟೋದಲ್ಲೂ ಕಮಿಷನ್ ಬರುತ್ತೆ ಅವರಿಗೆ. ಹೌದು ಸರ್, ಕಮಿಷನ್ ಬರುತ್ತೆ. ಪ್ರತಿ ಅವರು ಆಟೋ ಮೇಲೆ ಸರ್ ಕನಿಷ್ಠ ಅಂದರೂ ಅವನಿಗೆ, ರಾಪಿಟೋ ಅವನಿಗಾಗಲಿ, ಓಲಾ ಊಬರ್ ಅವನಿಗೆ, ಪ್ರತಿಯೊಬ್ಬಂಗಾಗಲಿ ಅವನಿಗೆ ನಮ್ಮ ಕಡೆಯಿಂದ ಬೆನಿಫಿಟ್ ಇದೆ. ಅವ್ರ ಕಡೆಯಿಂದ ನಮಗೆ ಬೆನಿಫಿಟ್ ಇಲ್ಲ ಸರ್. ಏನೋ ನಾವು ಇವಾಗ ಡ್ಯೂಟಿ ಆನ್ ಮಾಡ್ತಿದ್ವಿ, ಒಂದು ಡ್ಯೂಟಿಯಿಂದ ರಾಪಿಟೋ ಡೈಲಿ 20 ರೂಪಾಯಿ ತೊಗೊಳ್ತಾನೆ. ಓಲಾ ಊಬರ್ ಅವರೆಲ್ಲ ಒಂದು ಟ್ರಿಪ್ಪಿಗೆ ಇಷ್ಟ ಅಂತ ತೊಗೊಳ್ತಾರೆ. ಹೌದು ಸರ್. ಈಗ ನೋಡಿ, ಈಗ 80 ರೂಪಾಯಿ ಪೇ ಮಾಡಿದ್ದೀನಿ ಸರ್. 80 ರೂಪಾಯಿ ಪೇ ಮಾಡೋವರೆಗೂ ಡ್ಯೂಟಿನೇ ಆನ್ ಮಾಡೋಕೆ ಕೊಟ್ಟಿರಲಿಲ್ಲ ಅವನು. 80 ರೂಪಾಯಿ ಪೇ ಮಾಡಾದ್ಮೇಲೆ ಡ್ಯೂಟಿ ಆನ್ ಮಾಡಿರೋದು. ಡ್ಯೂಟಿ ಆನ್ ಮಾಡಿನೂ ಹೆಚ್ಚು ಕಡಿಮೆ ಅಂದರು
1 ಅವರ್ ಮೇಲಾಗೈತೆ, ಒಂದು ಡ್ಯೂಟಿ ಹೊಡೆದಿಲ್ಲ ಸರ್. ನೋಡಿ ಸರ್ ಇಲ್ಲಿ ಆನಲ್ಲ ಇದೆ, ಎಲ್ಲವೂ ಆನಲ್ಲ ಇದೆ ಸರ್ ಡ್ಯೂಟಿಗಳು. ನೋಡಿ ಸರ್ ಇಲ್ಲಿ ಎಲ್ಲ ಬೈಕ್ ಟ್ಯಾಕ್ಸಿ ರೇಟ್ ಕಮ್ಮಿ ಅಂತ ಎಲ್ಲ ಅಲ್ಲಿ ಹೋಗ್ಬಿಡ್ತಾರಾ ಸರ್. ರೈಟು ಅದೇನಾದರೂ ಇರಲಿ ಸರ್, ರೈಟ್ ಬಗ್ಗೆ ನಾನು ಮಾತಾಡೋಕೆ ಹೋಗ್ತಾ ಇಲ್ಲ. ಅವ್ರಿಗೂ ಒಂದು ನಿಯಮ ತೊಗೊಂಬರಲಿ, ಒಂದು ಯೂನಿಫಾರ್ಮ್ ಇರಲಿ. ಈಗ ನಾವು ಯೂನಿಫಾರ್ಮ್ ಆಗಲಿಲ್ಲ ಅಂದರೆ ಒಂದು ಫೋಟೋ ಹೊಡಿತಾರೆ. ಈಗ ಇನ್ನು ಸಿಗ್ನಲಲ್ಲಿ ನಿಂತಿರಲ್ಲ, ಟಕ್ಕನಾಗ ಒಂದು ಫೋಟೋ ಹೊಡೆದ್ಬಿಟ್ಟು ಹಾಕ್ಬಿಡ್ತಾರೆ. ಅದೆಲ್ಲಾದರೂ ಹಿಡಿದಾಗ ಏನಪ್ಪ ಯೂನಿಫಾರ್ಮ್ ಹಾಕಿಲ್ಲ, ಇನ್ಶೂರೆನ್ಸ್ ಕೊಡಪ್ಪ, ಎಮೋಷನ್ ಕೊಡಪ್ಪ, ಅದು ಕೊಡಪ್ಪ, ಇದು ಕೊಡಪ್ಪ ಅಂತ. ಅದು ಬಿಡಿ, ಅದು ಸಹಜವಾಗಿ ನಾವು ಡಾಕ್ಯುಮೆಂಟ್ಸ್ ಪರ್ಫೆಕ್ಟ್ ಇಟ್ಕೊಂಡಿರ್ತೀವಿ, ಅದ್ರ ಬಗ್ಗೆ ಅವರು ಏನೋ ಮಾತಾಡಿರಲ್ಲ. ಈಗ ಅವ್ರಿಗೂ ಒಂದು ನಿಯಮ ಅನ್ನೋದು ತೊಗೊಂಬರ್ಬೇಕಲ್ವಾ? ತೊಗೊಂಬರ್ದಲ್ಲ ಏನು ಬೇಕಾದರೂ ಅವ್ರ ರಾಜ್ಯ ಬರೋಕ್ಕೆ ಅವ್ರಿಗೆ ಬಿಟ್ಬಿಡ್ತೀರಾ? ಏನೋ ನಿಮ್ಮ ಕಡೆಯಿಂದ ಏನಾದರೂ ನಮಗೆ ಹೆಲ್ಪ್ ಮಾಡಿಕೊಡಿ. ನೋಡಿ, ಇವರು ಸರ್ಕಾರಕ್ಕೂ ಬರ್ತಾ ಇಲ್ಲ, ಕಾನೂನಿಗೂ ಬರ್ತಾ ಇಲ್ಲ. ಹೌದು ಸರ್, ಹೌದು. ನಮ್ಮ ಸರ್ಕಾರ ಅದ್ರ ಬಗ್ಗೆ ಆ್ಯಕ್ಷನ್ ತಗೊಳ್ಳಲ್ಲ ನೋಡಿ ಸರ್. ಈಗ ನಮ್ಮ ಸರ್ಕಾರ ಕಡೆಯಿಂದನೂ ಇವರು ಇದು ತೊಗೊಳ್ತಾ ಇಲ್ಲ ಅಂದಮೇಲೆ ಏನಕ್ಕೆ ಇವ್ರಿಗೆ? ಎಲ್ಲ ಒಳಗೊಳಗೆ ಏನಾದ್ರು ಹೋಗ್ತಾ ಇದೆಯಾ ಸೂಟ್ ಕೇಸು? ಹೌದು ಸರ್, ಸೂಟ್ ಕೇಸ್ಗಳು ಹೋಗ್ದಲ್ಲೇ ಇಷ್ಟೆಲ್ಲ ಯಾರು ಇದು ಮಾಡಲ್ಲ ಸರ್. ಈಗ ನಾನು ಒಂದು ದೊಡ್ಡ ವ್ಯಕ್ತಿ ಅಂದ್ಕೊಳ್ಳಿ, ನನಗೂ ನಾವು ಒಂದು ಸಂಘಟನೆ ಮಾಡ್ಕೊಳ್ತೀವಿ. ಏನೋ ಒಂದು ನಮ್ಮ ಕಡೆ ಒಂದು 100 ಹುಡುಗರು ಇರ್ತಾರೆ. ನಾವು ಹೋಗ್ಬಿಟ್ಟು ಅಲ್ಲಿ ಮಾತಾಡ್ಬಿಟ್ಟು ಒಂದಿನ ಎಲ್ಲ ಸ್ಟ್ರೈಕ್ ಮಾಡಿದ್ರೆ ನನಗೆ ಹಿಂದ್ಗಡೆಯಿಂದ ಒಂದು ಸೂಟ್ ಕೇಸ್ ಕಳಿಸ್ಬಿಟ್ರೆ ನಾನು ತಣ್ಣಗಾಗ್ಬಿಡ್ತೀನಿ. ಆಮೇಲೆ ಹುಡುಗರಿಗೆ ಕರ್ಕೊಂಡು ನಟ್ರ ಇನ್ನೊಂದು ಸತಿ ನೋಡೋಣ. ಆಮೇಲೆ ಅವ್ರು ಹುಡುಗರೆಲ್ಲ ನನಗೆ ಫೋರ್ಸ್ ಮಾಡಿದಾಗ ಇನ್ನೊಂದು ಸತಿ ಸರ್ ನಾನು ಬರ್ತಾಯಿದ್ದೀನಿ ಸರ್, ಹಿಂಗೆಲ್ಲ ನಮ್ಮ ಹುಡುಗರೆಲ್ಲ ಪ್ರೆಸರ್ ಮಾಡ್ತಾವ್ರೆ ಅಂತ ಅಂದ್ಬಿಟ್ಟು ಅಲ್ಲಿಗೆ ಮ್ಯಾಟ್ರ್ ಕ್ಲೋಸ್. ಈಗ ನಿಮ್ಮಲ್ಲೂ ಒಂದು ಆ ಥರ ಸಂಘಟನೆಗಳು ನಿಮಗೆಲ್ಲೂ ಸಾಥ್ ಕೊಡ್ತಾ ಇಲ್ಲ, ನಿಮ್ಮಲ್ಲೇ ಒಗ್ಗಟ್ಟಿಲ್ಲ ಅನ್ನೋ ಅನಿಸುತ್ತಾ ನಿಮಗೆ? ಸರ್ ಒಗ್ಗಟ್ಟಿದ್ದಾರೆ ಸರ್, ಒಗ್ಗಟ್ಟು ಇಲ್ದಲ್ಲೇ ಏನೂ ಇಲ್ಲ. ಬಟ್ ಆ ಸಂಘಟನೆಗಳಿಗೆ ಅವ್ರವ್ರಿಗೆ ಆಗಿರಲ್ಲ, ಅದು ಆ ಸಮಸ್ಯೆ ಬೇರೆ ಇರುತ್ತೆ. ಬಟ್ ಈ ಪ್ರಾಬ್ಲಮ್ ಬಂದಾಗ ಎಲ್ಲರೂ ಒಂದಾಗಿ ಕೂಡ್ತಾರೆ ಸರ್. ಅಲ್ಲ, ಈ ಅಡ್ವಾಂಟೇಜ್ ಅವ್ರು ತೊಗೊಂಡ್ರೆ ಏನಾರು ಆ ಗ್ರೇಟ್ ಕಂಪ್ನಿಗಳು ನಿಮ್ಮಲ್ಲಿ ಒಗ್ಗಟ್ಟು ಇಲ್ಲದೆ ಇರೋದೇ ಅದೇ ತೊಗೊಂಡಿರೋದು ಅವರು. ಅವ್ರು ನಮ್ಮಲ್ಲಿ ಒಗ್ಗಟ್ಟು ಇರ್ತಿದ್ರೆ ಅವರು ಏನೂ ಮಾಡೋಕ್ಕಾಗ್ತಿರ್ಲಿಲ್ಲ. ಇವತ್ತು ನಮ್ಮಲ್ಲಿ ಒಗ್ಗಟ್ಟಿಲ್ಲ ಅಂತಲೇ ಅವರೆಲ್ಲರೂ ಬೈಕ್ ಟ್ಯಾಕ್ಸಿಗೆ ಅನುಮತಿ ಕೊಟ್ಟಿರೋದು. ಅದು ಲೀಗಲ್ ಪರ್ಮಿಷನ್ ಇಲ್ಲ ಅಂದರೂ ಇಲ್ಲೀಗಲಾಗಿ ಹೌದು 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 ಸರ್ಕಾರದ ವಿರುದ್ಧನೇ ಹೌದು. ಈಗ ನೋಡಿ, ಅವ್ರಿಗೇನಾದರೂ ಹೆಚ್ಚು ಕಡಿಮೆ ಆದರೆ ಯಾರು ಸರ್ ಕೊಡ್ತಾರೆ? ಹೌದಾ? ನೀವು ಎಷ್ಟು ವರ್ಷದಿಂದ ಓಡಿಸ್ತಾ ಇದ್ದೀರಾ ಸರ್ ನಾನು 2006ರಿಂದ ಓಡಿಸ್ತಾ ಇದ್ದೀನಿ ಸರ್. ಹೌದು. 19 ವರ್ಷ ಆಯಿತು. ಈಗ ಇನ್ನು 2006 ಹೇಳ್ತಾರೆ, ಇವಾಗ 25. 2006 ಹೇಗಿತ್ತು, ಇವಾಗ ಹೇಗಿದೆ? ಸರ್ 2006ರಲ್ಲಿ ನೆಮ್ಮದಿಯಾಗಿ ಜೀವನ ಮಾಡ್ಬೋದಾಗಿತ್ತು. ಏನು ಹೇಳಿ, 500 ರೂಪಾಯಿ ಅವತ್ತಿನ ಪರಿಸ್ಥಿತಿಯಲ್ಲಿ 500 ರೂಪಾಯಿ ದುಡಿದ್ರೆ ಜೀವನ ಮಾಡಿ. ಇವತ್ತು 1000 ರೂಪಾಯಿ ಒಂದು ಮನುಷ್ಯ ದುಡಿದ್ರೆ ಜೀವನ ಮಾಡೋದು ಕಷ್ಟ ಇದೆ ಸರ್. ಇವತ್ತು ಅಷ್ಟು ಪ್ರಾಬ್ಲಮ್ಗಳು ಇದ್ದಾವೆ. ಕಮ್ಮಿ ದುಡಿದು ನೆಮ್ಮದಿ ಇತ್ತು. ಹೌದು ಸರ್, ನೆಮ್ಮದಿ ಇತ್ತು. ಇವಾಗ 1000 ರೂಪಾಯಿ ದುಡಿದ್ರೆ ನೆಮ್ಮದಿ ಇಲ್ಲ. 1000 ರೂಪಾಯಿ ದುಡಿಯೋಕ್ಕೆ ಅಲ್ಲಿ ಆಗ್ತಾ ಇಲ್ವಲ್ಲ. ಎಲ್ಲಿಂದ 1000 ರೂಪಾಯಿ ಸಂಪಾದನೆ ಮಾಡೋಣ ಹೇಳಿ? ಅವಾಗ ನಿಮ್ಮ ಜೊತೆ ಇರೋರು ಇವಾಗ ಆಟೋ ಬೇಡ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟು. ಹೌದು ಸರ್, ಸುಮಾರು ಜನ ಬಿಟ್ಬಿಟ್ಟಿದ್ದಾರೆ ಸರ್. ಇವಾಗ ಈ ಗಾಡಿ ಕೊಡೋಣ ಅಂತಲೇ ಹೋಗಿದ್ದೆ ಸರ್ ನಾನು. ಬೇಡ, ಕೊಟ್ಬಿಟ್ಟು ಅದಾದ್ರೂ ಕೆಲ್ಸಕ್ಕೆ ಹೋಗ್ಬಿಟ್ರೆ ಅವನವನು ಅಲ್ಲೇ 700-800 ರೂಪಾಯಿ ಸಂಪಾದನೆ ಸಂಬಳ ಕೊಡ್ತಾರೆ ಅಂತ ಅಂದ್ಬಿಟ್ಟು ಅವತ್ತು ನಾನು ತೊಗೊಂಡಿದ್ದು 7,20,000ಕ್ಕೆ ಸರ್ ಗಾಡಿ ತೊಗೊಂಡಿದ್ದು. 1.5 ವರ್ಷ ಆಯ್ತು ಗಾಡಿ. ಇವಾಗ ಬೆಳಗ್ಗೆ ಗಾಡಿ ತೊಗೊಂಡೋದ್ರೆ ಬರೀ 1,20,000 ಗಾಡಿ ಕೇಳ್ತಾರೆ. 1,20,000 ಸರ್, 7,20,000ಕ್ಕೆ ತಂದಿರ ಗಾಡಿನ. ಅಂದರೆ ದುಡಿಮೆ ಇಲ್ಲ ಅಂತ ಅದರಲ್ಲಿ. ಹೌದು ಸರ್, ಅವರೇ ಹೇಳ್ತಾರೆ ನಮ್ಮ ಹತ್ರನೇ ಬೆಜ್ಜನ್ ಗಾಡಿ ಅವಪ್ಪ, ಇನ್ನೊಂದು 5,000 ರೂಪಾಯಿ ಕೊಡಿ, ಇನ್ನೂ ಇದಕ್ಕಿಂತ ಚೆನ್ನಾಗಿರೋ ಗಾಡಿ ಕೊಡ್ತೀನಿ ಅಂತ ಕೇಳ್ತಾರೆ. ಆಟೋ ಡ್ರೈವರ್ಗಳೆಲ್ಲ ಮಾರ್ಬಿಟ್ಟಿದ್ದಾರೆ. ಹೌದು ಸರ್, ತುಂಬ ಕಷ್ಟ ಆಗಿಬಿಟ್ಟಿದೆ ಸರ್ ಆಟೋ ಡ್ರೈವರ್ಗಳಿಂದ. ಈ ಬೈಕ್ ಟ್ಯಾಕ್ಸಿಗಳವ್ರಿಗೆ ಏನಾದರೂ ಒಂದು ನಿಯಮ ತರೋವರೆಗೂ ಇದು ಹೋರಾಟ ಮಾಡಬೇಕು. ಇಲ್ಲ ಎಲ್ಲ ನಮ್ಮ ಒಗ್ಗಟ್ಟುಗೂಡಿ ಆಟೋ ಡ್ರೈವರ್ಗಳು ಯಾವಾಗ ಏನಾರು ಬೀದಿಗೆ ಇಳಿಯಲ್ಲ ಅಂಥವ್ರಿಗೂ ಇವರಿಗೆ ಒಂದು ಇದು ತೊಗೊಂಬರೋಕ್ಕಾಗಲ್ಲ ಸರ್. ನೋಡೋಣ, 24 ಸರ್ ಅವ್ರಿಗೂ ಎಲ್ಲ ಒಟ್ಟು ಮಾಡಲಿ ತೊಗೊಳ್ಳಿ ಸರ್. 24 ಜಡ್ಜ್ಮೆಂಟ್ ಇದೆ, ಏನಾಗುತ್ತೆ ನೋಡ್ಕೊಂಡು ಮಾತಾಡೋಣ. ಹೌದು ಸರ್.